ನಾವು ಫಸ್ಟ್ ಮಾಡಿದ್ದು ನಮ್ಮ ಸಂಪ್ರದಾಯಗಳನ್ನ ಅವರ ಆಶೀರ್ವಾದ ತಗೊಂಡು ಮತ್ತು ಅಂಬೇಡ್ಕರ್ ಸರ್ ಹೇಳಿದ್ರು ಮತ್ತು ಆಲ್ಸೋ ನಮ್ಮ ಚೆನ್ನಾಗಿ ಮಾತಾಡಿದ ಆಶೀರ್ವಾದ ತಗೊಂಡು ಇದರಿಂದ ತುಂಬಾ ವಿಷಯ ಆಗುತ್ತೆ. ಹುಬ್ಳಿ ಯೂಶಲಿ ನಾನು ಬರ್ತಾ ಇರ್ತೀನಿ. ಹುಬ್ಳಿ ಇವತ್ತು ಹೋಗಿದ್ದು ತುಂಬ ವಿಶೇಷ. ಯಾಕೆಂದರೆ ಯೂಶಲಿ ಉತ್ತರ ಕರ್ನಾಟಕದಿಂದ ಪ್ರತಿ ವರ್ಷವೂ ನನ್ನ ಜನ್ಮದಿನಕ್ಕೆ ನೀವು ಬಂದು ಆಶೀರ್ವಾದ ಮಾಡ್ತಾಯಿದ್ವಿ ನಿಮ್ಮ ಮನೆಯನ್ನು. ಈ ಸರಿ ನಾನು ನಿಮ್ಮ ಎಲ್ಲರೂ ಆಶೀರ್ವಾದ ನಾವು ಯಾವತ್ತು ಶ್ರೀರಕ್ಷೆ ದಯವಿಟ್ಟು ಎಲ್ಲ ತಾಯಿಯರು ಮಕ್ಕಳು ಎಲ್ಲರೂ ಆಶೀರ್ವಾದ ಮಾಡಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ಆಲ್ಸೋ ನಾಳೆ ಇಲ್ಲಿಂದ ದಾವಣಗೆರೆಗೆ ಕಾರಣ ದಾವಣಗೆರೆಯಲ್ಲಿ ಟಿ ರಿಲೀಸ್ ಇವೆಂಟ್ ಇದೆ. ಸೊ ಎಲ್ಲರೂ ಅಲ್ಲಿ ಬಂದು ಆಶೀರ್ವಾದ ಮಾಡಿ ರಿಕ್ವೆಸ್ಟ್ ಮಾಡಬೇಕು. ಅಕ್ಟೋಬರ್ 11ನೇ ತಾರೀಕು ಮಾದರಿ ಚಿತ್ರ ಬಿಡುಗಡೆ. ನಾನು ಯಾವಾಗ ಉತ್ತರ ಕರ್ನಾಟಕ ನಾನು ಕೇಳಿದ್ದೀವಿ, ಈ ಸರಿ ಕೇಳಿದ್ದೀವಿ ಆಶೀರ್ವಾದ ಮತ್ತು ಚೆನ್ನಾಗಿ ಮತ್ತು ಸೆನ್ಸರ್ಗಳಿಂದ US ಅಲ್ಲಿ ಸಿಕ್ಕಿಲ್ಲ ಅಂದರೆ ಫ್ಯಾಮಿಲಿ ಕುತ್ಕೊಂಡು ಹೋಗುವಂಥ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ಮಾಡಿ. ಆ್ಯಂಡ್ ಆಲ್ಸೋ ದಿಸ್ ಸ್ಕ್ರಿಪ್ಟ್ ಡೆಫಿನೆಟ್ಲಿ ಎಲ್ಲರೂ ಇಷ್ಟ ಆಗಬೇಕು. ದಿಸ್ ಇಸ್ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸರ್ ಕತೆ ಬಗ್ಗೆ ಹೇಳಲ್ಲ, ಬಟ್ ಜಾನ್ರು ಒಂದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನಾನು ಮಾಡ್ತಿರೋದು ಫಸ್ಟ್ ಡೆಫಿನೆಟ್ಲಿ ಎಲ್ಲರಿಗೂ ಸಿನಿಮಾ ಇಷ್ಟ ಆಗಬೇಕು. ನಾನು ಕಾನ್ಫಿಡೆನ್ಸ್ ಇದು ಏನೋ ದೇಶಾಭಿಮಾನ ಇರುವಂಥ ಸಿನಿಮಾ. ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ಆ ಹಿಂದೆ ಮಾಡಿರೋ ಸಿನಿಮಾದಿಂದ ಇದು ವಿಭಿನ್ನವಾಗಿದೆ. ಇಲ್ಲಿ ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿತ್ತು. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾರೆ, ಯಾವ ರೀತಿ ನಿರ್ವಹಿಸಿ ಸರ್ ಏನು ಅಂದರೆ ಅದರಲ್ಲಿ ಒಂದು ವರ್ಷಕ್ಕೆ ಲವ್ ಸ್ಟೋರೀಸ್ ಸ್ವಲ್ಪ ಬಂದು ಒಂದು ಫ್ಯಾಮಿಲಿ ಅನ್ನೋ ಸ್ಟೋರಿ. ಈ ಸಿನಿಮಾ ಬಂದು ಕಂಪ್ಲೀಟಾಗಿ ಬೇರೆ ಆ್ಯಂಡ್ ಆಲ್ಸೋ ಟ್ವೆಂಟಿ ಒಂಚೂರು ಹಚ್ಚಿದೆ. ಡೆಫಿನೆಟ್ಲಿ ಒಂಚೂರು ಮೆಚೂರ್ಡ್ ಲವ್ ಸ್ಟೋರಿ ಇದೆ. ಹಾಫ್ ಮೆಚೂರ್ಡ್ ಲವ್ ಸ್ಟೋರಿ ಇದೆ. ಇದು ಈ ಸಿನಿಮಾ ಒಂದು ಟ್ರೀಟ್ ಆಗಬೇಕು ಅಂತ